ಶುಗರ್ ಫ್ಯಾಕ್ಟ್ರಿಯಿಂದ 4.5 ಲಕ್ಷ, ಮಿಲ್ಲಿಂದ ಲೀಲಾ, ಒಂದು ಲೋಟ ನೀರು ತಗೊಂಬಾರೆ. ಧಗೆ ಸ್ವಲ್ಪ ಜಾಸ್ತಿ ಅಲ್ವಾ? ಬರೋ ಕಾಸೆಲ್ಲ ಬಂದುಬಿಟ್ರೆ ಈ ಸಲ ಭಾನುಗೆ ಒಂದು ಜೊತೆ ಕಿವಿ ಓಲೆ ಚೈನು ಮಾಡಿಸೋಣ ಅಂತ. ಪಾಪ ಮಗುಗೆ ಇಷ್ಟು ವರ್ಷ ನಾವು ಏನೂ ಮಾಡಿಸೇ ಇಲ್ಲ. ಅದಲ್ಲದೆ ಈ ವರ್ಷ ಅವಳು 10th ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾಳಲ್ವಾ, ಅದಕ್ಕೆ. ಕ್ಷಮಿಸ್ಬಿಡ್ರಿ. ಏನಿಲ್ಲ ಇದು, ಯಾಕೆ ಕಾಲು ಹಿಡ್ಕೊಂಡಿದ್ಯಾ? ಏನು ಕ್ಷಮಿಸ್ಬೇಕು ಹೇಳು? ಇಲ್ಲ, ನನಗೆ ಕ್ಷಮಿಸಿದ್ದೀನಿ ಅನ್ನೋ ತನಕ ನನ್ನ ಕಾಲು ಬಿಡಕ್ಕಿಲ್ಲ. ಲೀಲಾ, ಈಗ ಏನಾಯ್ತು ಅಂತ ನೀನು ಕಾಲು ಹಿಡ್ಕೊಂಡಿದ್ಯಾ? ಆಯ್ತು, ಕಾಸು ಉಳಿದ್ರೆ ನಿನಗೂ 2 ಎಳೆ ಚೈನ್ ಮಾಡಿಸಾಕ್ತೀನಿ, ಆಯ್ತಾ? ಹೇಳೀಗ, ಅಳ್ಬೇಡ. ಚಿನ್ನ ಒಡವೆ ಏನು ಬೇಡ ರೀ, ನನಗೆ ನೀವು ಬೇಕು. ಆಯ್ತು ಲೀಲಾ, ಹೇಳ್ಮೇಲೆ ಎದ್ದೇಳು. ಒಳ್ಳೆ ಕತೆ ನಿಂದು. ಕ್ಷಮಿಸ್ಬಿಡ್ರಿ ನನ್ನನ್ನು. ನಾನು ಎತ್ತಿರೋ ಹುಳು ಅಪ್ಪನ ಮ್ಯಾಗೆ ಕೈ ಮಾಡ್ತಾನೆ ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಸತ್ರು ಪರವಾಗಿಲ್ಲ ಅಂತ ಅವನ ಗರ್ಭದಲ್ಲಿರುವಾಗಲೇ ವಿಷ ಕೊಟ್ಟು ಸಾಯಿಸ್ಬಿಡ್ತಿದ್ದೆ. ಇಷ್ಟೆಲ್ಲ ಬೆಳೆಸಿದ ಮ್ಯಾಕೆ ನಿಮ್ಮ ಮೇಲೆ ಕೈ ಮಾಡಕ್ಕೆ ಬರ್ತಾನೆ ಅಂದರೆ ನಾನು ಬದುಕಿದ್ರು ಏನ್ರಿ ಪ್ರಯೋಜನ? ನೀವು ಪ್ರತಿ ಸಲನೂ ಅವನಿಗೆ ಬೈದಾಗ್ಲೂ ಅಯ್ಯೋ ನನ್ನ ಮಗಿನ ಬೈತಾವ್ರಲ್ಲ, ಅವನು ಎಲ್ಲಿ ನೊಂದ್ಕೊಂಡ್ಬಿಡ್ತಾನೋ ಅಂತ ಅವನ ಪರವಾಗೆ ಮಾತಾಡಿ ಅವನ ಜೊತೆಗೆ ನಿಂತುಬಿಡ್ತಿದ್ದೆ. ಅವನಿಗೂ ಅದೇ ಅಭ್ಯಾಸ ಆಗೋಗಿ ತಾನು ಮಾಡಿದ್ದೇ ಸರಿ ಅಂತ ಬೆಳಿತಾನೆ ಅಂತ ಗೊತ್ತಿರಲಿಲ್ಲ ರೀ. ನಾನು ಅವನನ್ನು ತಿದ್ದೋ ಪ್ರಯತ್ನನೇ ಪಡಲಿಲ್ಲ. ಅಯ್ಯೋ ಹೇ ಲೀಲಾ, ನಿಲ್ಸೆ. ಒಳ್ಳೆ ಹುಚ್ಚಿ ಥರ ಆಡ್ತಾ ಇದೆಯಲ್ಲೇ. ಇಲ್ಲ ರೀ, ನಮ್ಗೇನಾದರೂ ಒಂದಿಷ್ಟು ನೋವಾದರೂ ಏನೋ ಆದಂಗೆ ಅನ್ಕೊಂತೀವಿ. ಆದರೆ ನೀವು ಇಷ್ಟೆಲ್ಲ ಆದ್ಮೇಲೂ ಮನೆ, ಮಕ್ಕಳು, ಸಂಸಾರ ಅಂತ ನೋಡ್ತಿದ್ದೀರಾ. ಇಲ್ಲ ರೀ, ನಿಮ್ಮಂಥವ್ರಿಗೆ ನನ್ನಂಥವಳಲ್ಲ ಅಲ್ಲ. ಕ್ಷಮಿಸ್ಬಿಡ್ರಿ, ನನ್ನ ಮುಡಿರಿ, ತುಳಿರಿ, ಸಾಯಿಸ್ಬಿಡಿ, ಆವಾಗಲೇ ನನಗೆ ಸಮಾಧಾನ ಆಗೋದು. ಏ ಲೀಲಾ, ಏನೇ ಮಾಡ್ತಾ ಇದೆಯಾ? ಎದ್ದೇಳೆ, ಹೇಳೆ ಮೇಲೆ ಹೇಳೆ. ಏನೇ ಇದು? ಒಳ್ಳೆ ಹುಚ್ಚಿ ಥರ ಆಡ್ತಾ ಇದೆಯಾ? ನಿನ್ನನ್ನು ಸಾಯಿಸಿ ನಾನು ಜೈಲಿಗೆ ಹೋದರೆ ಈ ಮನೆನ ಯಾರೇ ನೋಡ್ಕೋತಾರೆ? ಇಲ್ಲ, ಏನೋ ಆಗೋಗಿದೆ ಅಷ್ಟೇ. ಅದನ್ನೆಲ್ಲ ಇಟ್ಕೊಂಡು ಈಗ ಅಳ್ತಾರ? ಅಳ್ಬಾರ್ದು. ಯಾರಿಗೆ ತಾನೇ ಗೊತ್ತಿರುತ್ತೆ ಲೀಲಾ? ಗೊತ್ತಿದ್ದಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಇಲ್ಲ ಅಲ್ವಾ? ನಾನು ಯುದ್ಧಕ್ಕೆ ಹೋದಾಗ 2 ಮಕ್ಕಳನ್ನ ಬಂಗಾರದಂಗೆ ಬೆಳೆಸಿದ್ಯಾ ಕಣೆ ನೀನು. ಸೀನಾ ಏನು ಕೆಟ್ಟವನಲ್ಲ, ಏನೋ ಆಡೋ ವಯಸ್ಸು, 4 ಮಾತು ಜಾಸ್ತಿ ಆಡ್ಬಿಟ್ಟ. ಕೋಪ ಸ್ವಲ್ಪ ಜಾಸ್ತಿ ಅಲ್ವಾ ಅವನಿಗೆ, ಅದಕ್ಕೆ ಕೈ ಮಾಡಕ್ಕೆ ಬಂದ್ಬಿಟ್ಟ. ನಾವೇ ಹೆತ್ತ ಮಕ್ಕಳು ಕಣೆ ಅವರು, ಅದನ್ನೇ ಇಟ್ಕೊಂಡು ನಾವು ಹೆತ್ತಿರೋ ಮಕ್ಕಳನ್ನೇ ದೂಷಿಸ್ಬೇಕಾ? ಇಲ್ಲ ಅಲ್ವಾ? ನನಗೇನು ನೋವಾಗಿಲ್ಲ ಕಣೆ ಲೀಲಾ. ನಿನ್ನಂಥ ಹೆಂಡತಿ ಇರಬೇಕಾದ್ರೆ ನಾನು ನೊಂದ್ಕೋತೀನ ಹೇಳು? ನೀನು ನನ್ನ ತಲೆ ಬಗ್ಸೋದಕ್ಕೆ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನು ಕಣ್ಣೀರು ಹಾಕಿದ್ರೆ ನನಗೆ ಕಣ್ಣೀರು ಬರಲ್ವಾ? ಅಳಬಾರ್ದು. ಹಾಗೆ ಜಾಣ ಕಣೆ. ನೋಡಲಿಲ್ಲ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. 5 ವರ್ಷದ ತನಕ ಮಕ್ಕಳನ್ನ ದೇವ್ರ ಥರ ಬೆಳೆಸ್ಬೇಕು. 10 ರಿಂದ 15 ವರ್ಷದ ತನಕ ಶಿಸ್ತಿಂದ ಬೆಳೆಸ್ಬೇಕು. 16 ನಂತರ ಸ್ನೇಹಿತರ ಥರ ನೋಡ್ಕೋಬೇಕು. ಈ ಮಾತು ಕೆಲವು ಮಕ್ಕಳಿಗೆ ಅನ್ವಯಿಸಲ್ಲ, ಅದರಲ್ಲಿ ನಮ್ಮ ಸೀನಾನೂ ಒಬ್ಬ. ನೀನೇ ಹೆತ್ತ ಮಕ್ಕಳು ಕಣೆ ಅವರು. ಬಾನು ಹೇಳ್ದಂಗೆ ಕೇಳ್ತಾಳೆ, ಬಂಗಾರದಂಗೆ ನಡ್ಕೋತಾಳೆ. ಆದರೆ ನಮ್ಮ ಸೀನಾ ಸ್ವಲ್ಪ ಹುಂಬ. ಅಂಥವ್ರನ್ನ ಸ್ವಲ್ಪ ಬಿಗಿಯಾಗಿ ಬೆಳೆಸ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ನಾನಿವಾಗ ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಕಣ್ರಿ. ನನ್ನ ದೇವರು, ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಹೆತ್ತ ಮಗನೇ ನನ್ನ ಗಂಡನ ಮೇಲೆ ಕೈ ಮಾಡಕ್ಕೆ ಬಂದ ಅಂದರೆ ತಾಯಿಯಾಗಿ ನಾನು ಸೋತಂಗೆ ಅಲ್ವಾ ಲೆಕ್ಕ? ಯಾವುದೇ ಸೋಲು
ನಾನು ಬದುಕಿರುವಾಗಲೇ ನಿನ್ನನ್ನು ನಾನು ಸೋಲಕ್ಕೆ ಬಿಡ್ತೀನೇನೆ? ಲೀಲಾ, ಕೂತ್ಕೊಳ್ಳೆ ಅಂದರೆ ಇಲ್ಲೇ ಇರು, ಬರ್ತೀನಿ ಒಂದು ನಿಮಿಷ. ಲೀಲಾ, ಹಾಲಲ್ಲ ನೀರು ತಗೊಳ್ಳೆ, ಕುಡಿಯೇ. ಆಯ್ತು, ನಾನೇ ಕುಡಿಸ್ತೀನಿ. ಇಲ್ಲ, ಇವತ್ತು ಒಂದಂತೂ ಖಾತ್ರಿ ಆಯಿತು, ನನ್ನ ಹೆಂಡತಿ ಇಡೀ ಜಗತ್ತನ್ನೇ ಬಿಡ್ತಾಳೆ ಹೊರತು ಗಂಡನ್ನ ಬಿಟ್ಕೊಡಲ್ಲ ಅಂತ. ಅಷ್ಟಲವ್ವ? ಹಾಂ, ಹೋಗ್ರಿ. ಏನು ಹೇಳ್ಬಿಟ್ಟು ಹೋದ್ಲು? ಬಾಬಾ, ನಾನು ಹೇಳ್ತೇನೆ, ಮತ್ತೆ ನಡಿ ಮನೆಗೆ ಹೋಗೋಣ. ಒಂದು ನಿಮಿಷ, ಇಲ್ಲಿ ಹೇಳ್ಬೇಕು. ಅವಳು ಕೊನೆಯಲ್ಲಿ ಏನೋ ಹೇಳ್ಬಿಟ್ಟು ಹೋದ್ಲಲ್ಲ, ಏನು ಹೇಳ್ಬಿಟ್ಟು ಹೋದ್ಲು? ನಾನು ಹೇಳೋದು ಅರ್ಥ ಮಾಡ್ಕೊಂಡವ, ನೀನು ಬಾ ನಡಿ. ತಂಗಿ ವಿಷಯದಾಗಿ ಈಗಾಗಲೇ ನಾನು ನೊಂದೋಗಿದ್ದೀನಿ. ನಾನು ಪದೇ ಪದೇ ಕೇಳೋದು ಮಾಡಬೇಡ. ನಾ ಕೇಳ್ತೀವಿ, ನಿನ್ನ ಕೈಗೆ ರಾಖಿ ಕೊಟ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋದ್ಲಲ್ಲ, ಏನು ಹೇಳ್ಬಿಟ್ಟು ಹೋದ್ಲು ಪಾರು? ಮಾವ, ಸುಮಾರು ತಿಂಗಳಿಂದ ಪಿಂಕಿ ಮತ್ತು ಸೀನಂಗೆ ನಾನು ರಾಖಿ ಕಟ್ಸಕ್ಕೆ ಹೋಗಿದ್ದೆ. ಆದರೆ ಸಾಕು ಸಾಕು ಪಾರು, ಸಾಕು. ನೀನು ಪಿಂಕಿ ಕೈನಾಗೆ ಸೀನಂಗೆ ರಾಖಿ ಕಟ್ಸಕ್ಕೆ ಹೋಗಿದ್ದೆ ಅಂದರೆ ನಂಗೆ ಅವ್ರ ವಿಷಯ ತುಂಬ ಮುಂಚೆನೆ ಗೊತ್ತಿತ್ತ ಪಾರು. ನಂತೋ ಮುಚ್ಚಿಟ್ಯಾ? ಅಯ್ಯೋ, ಮುಚ್ಚಿಟ್ಟಿದ್ದಲ್ಲ ಮಾವ. ಅವನ್ ನನ್ನ ಮಾತು ಕೇಳ್ತಿದ್ದೆ ಪಾರು, ನಾನು ಕೇಳ್ತಿದ್ದೀನಿ ಮಾತು, ನಾನು ಕೇಳ್ತಿದ್ದೆ. ಯಾವ ಕೇಳಿಲ್ಲ ಹೇಳು? ಆದರೆ ನನ್ನ ತಂಗಿ ವಿಷಯದಲ್ಲಿ ಇಂಥ ದೊಡ್ಡ ವಿಷಯನೇ ನೀನು ನನ್ನಿಂದ ಮುಚ್ಚಿಟ್ಟಿ ಅನ್ಬೇಕೆ? ಏನು ಕೇಳೋದು ಪಾರು, ಏನು ಕೇಳೋದು? ನೀನು ಒಂದೇ ಒಂದು ಮಾತು ಹೇಳಿದ್ರು ನಾನು ಸುಮ್ಕಾಯ್ತಿದ್ದೆ. ಆದರೆ ನನ್ನ ಹೆಂಡ್ರು ನನ್ನ ತಂಗಿ ವಿಷಯದಲ್ಲಿ ಅದು ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಟವಳೆ ಅಂದರೆ ಇನ್ನೇನು ಹೇಳಿ ಪ್ರಯೋಜನ ಪಾರು? ಇನ್ನೇನು ಹೇಳಿ ಪ್ರಯೋಜನ? ನನ್ನ ಪಾರು ನನ್ನ ಮನೆಗೆ ಬಂದ ಮ್ಯಾಕೆ ನನ್ನ ತಂಗಿಯ ಜೀವನ ಹಸನಾಯಿತು. ಅವರೆಲ್ಲರೂ ಒಂದು ದಡ ಮುಟ್ಟಿದ್ರಲ್ಲ ಅಂತ ಬಹು ಖುಷಿಯಾಗಿದ್ನಲ್ಲ ಪಾರು, ಬಹು ಖುಷಿಯಾಗಿದ್ದೆ.